ನಮ್ಮ ಮುಖ್ಯಮಂತ್ರಿಗಳ 1,00,000 ಬಹುಮಾಡಿ ಯೋಜನೆ ಎಲ್ಲ ಫಲಾನುಭವಿಗಳಿಗೂ ಮತ್ತು ಮನೆ ಸೇರಿರುವಂಥ ಓನರ್ಸ್ಗೂ ನಮಸ್ತೆ. ತುಂಬ ದಿವಸ ವೀಡಿಯೋಸ್ ನಾವು ನೋಡ್ತಾ ಇದ್ದಿಲ್ಲ. ಸ್ವಲ್ಪ ಬೇರೆ ಲೊಕೇಶನ್ಸಲ್ಲಿ ನೀರ್ದು ಮತ್ತು ಕರೆಂಟು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದರ ಕಡೆ ಗಮನ ಹರಿಸ್ತಾ ಇದೆ. ಸರಿ, ಓಕೆ. ನಮ್ಮ ಫಲಾನುಭವಿಗಳು ಮನೆ ಸೇರಿದ್ದೀರಾ, ತುಂಬ ಸಂತೋಷ. ಆದರೆ ಹಲವಾರು ಜನ ಸರ್ ನನಗೆ ಅಂದರೆ ನಮ್ಮ ಸ್ಥಳ ಸರಿಯಾದ ರೀತಿಯಲ್ಲಿ ಯಾವುದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲದೆ ಹೋಗ್ತಾ ಇದ್ದಂತ. ಸೊ ಇದನ್ನು ಕೇಳಿದ ತಕ್ಷಣ ನನಗೂ ಎಲ್ಲೋ ಒಂದು ಕಡೆ ಓಕೆ ಒಂಥರ ಬೇಜಾರಾಯಿತು. ಸರಿ, ಓಕೆ. ಅದಕ್ಕೋಸ್ಕರ ನಮ್ಮ ಎಲ್ಲ ಫಲಾನುಭವಿಗಳಿಗೂ ಗೊತ್ತಿದೆ ನಮ್ಮ ಹೋರಾಟ ಮತ್ತು ನಮ್ಮ ಯಾವ ರೀತಿಯಲ್ಲಿ ಒಂದೊಂದು ಯಾರ ಹತ್ರ ರಿಕ್ವೆಸ್ಟ್ ಮಾಡಬೇಕು, ಎಲ್ಲೆಲ್ಲಿ ಹೆಂಗೆ ಹೋಗಬೇಕು, ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡಿ ಮತ್ತು ಸರಿಯಾದ ಒಂದು ಸ್ಥಳವನ್ನು ಆಯ್ಕೆ ಮಾಡಿ ತೊಗೊಂಡಿದ್ದೀವಿ. ಇದು ಮನೆ ಇಲ್ಲದೆ ಇರೋ ನಮ್ಮೆಲ್ಲರಿಗೂ ಗೊತ್ತಿದೆ. ಒಂದು ಮನೆ ಬಂದ ಮೇಲೆ ಮನೆ ಪಡ್ಕೊಂಡಿದ್ದೀವಿ. ಸೊ ಇವಾಗ EMI ಕಟ್ತಾ ಇದ್ದೀವಿ, ಹಲವಾರು ಪ್ರೋಸೆಸ್ಸಲ್ಲಿದ್ದೀವಿ. ಆದರೆ ಈ ಒಂದು ಮನೆ ಪಡ್ಕೊಂಡಾದಮೇಲೆ ಆ ಮನೆ ಸುತ್ತಮುತ್ತಲೂ ಸರಿಯಾಗಿರಬೇಕು. ಸೊ ಸರಿಯಾಗಿರ್ಬೇಕಂದ್ರೆ ನಾವೇನು ಮಾಡಬೇಕು? ಫಲಾನುಭವಿಗಳು ಎಲ್ಲರೂ ನಿಮಗೆ ಗೊತ್ತಿದೆ, ಎಲ್ಲರನ್ನೂ ಕರೆಸಿ ಒಂದು ಮೀಟಿಂಗ್ ಮಾಡಿ, ಸರ್ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ ರೀತಿಲಿ ಹೋಗ್ಬೇಕಂತ ಎಲ್ಲರ ಹತ್ರನೂ ಚರ್ಚೆ ಮಾಡಿಕೊಂಡು ಸರಿಯಾದ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ, ಮುಂದೆ ನಿಲ್ಲಿಸಿ ಅಲ್ಲಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋಅಪ್ ಮಾಡಿ. ಯಾಕಂದರೆ ಎಲ್ಲರಿಗೂ ಒಂದೇ ರೂಲ್ಸು ಒಂದೇ ರೆಗ್ಯುಲೇಷನ್ಸ್ ಅಂತ ಫಾಲೋಅಪ್ ಮಾಡಿ. ಬೇರೊಬ್ಬರಿಗೆ ತೊಂದರೆ ಆಗಬಾರ್ದು, ಬೇರೊಬ್ಬರಿಗೆ ಯಾವುದೇ ರೀತಿಯಲ್ಲಿ ಕಷ್ಟಪಡಬಾರ್ದು. ಸೊ ಆ ರೀತಿಯಲ್ಲಿ ಎಲ್ಲರೂ ಒಂದಾಗಿ ಕೂಡಿ ಆ ಸ್ಥಳದಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತಗೊಳ್ಳಿ. ಮತ್ತು ಚಿಕ್ಕದು ಏನು ಕೆಲಸಗಳು ಮಾಡಬೇಕೋ ಅದನ್ನೆಲ್ಲ ಎಲ್ಲರೂ ಸೇರ್ಕೊಂಡು ಮಾಡ್ಕೊಳ್ಳಿ. ಇವಾಗ ಎಕ್ಸಾಂಪಲ್ ನೋಡಬೇಕಾದ್ರೆ ಅಪಾರ್ಟ್ಮೆಂಟ್ ಫುಲ್ಲು ಒಳ್ಳೆ ರೀತಿಯಲ್ಲಿ ಗಿಡಗಳನ್ನ ಹಾಕಿ ಒಂದು ಲೈಬ್ರರಿ ಮಾಡಿ, ಸೊ ಏಜ್ ಆದವರು ಹಿರಿಯರು ಬಂದು ಬೆಳಗ್ಗೆ ಹೊತ್ತಲ್ಲಿ ಓದಬೇಕಾದ್ರೆ ಒಂದು ನ್ಯೂಸ್ ಪೇಪರ್ಸು ಆ ಥರದಲ್ಲಿ ಏನಾದರೂ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿ, ಅಲ್ಲಿ ಹಾಕಿ. ಸೊ ಕುಡಿಯುವ ನೀರನ್ನ ಒಂದು ಚೆನ್ನಾಗಿರುವಂಥ ಒಂದು ಯಾವುದೋ ಒಂದು ರೀತಿಯಲ್ಲಿ ಚೆನ್ನಾಗಿರುವಂಥ ಒಂದು ಅಕ್ವಾಗಾರ್ಡ್ಸ್ ಆ ಥರ ಏನಾದರೂ ಒಂದು ಮಾಡಿ. ಸೊ ಇವೆಲ್ಲ ನೀವು ಮಾಡ್ಕೋಬೇಕಾದ್ರೆ ನೀವೇನು ಮಾಡಬೇಕಂದ್ರೆ ನಿಮಗೆ ಗೊತ್ತಿದೆ. ಸೊ ನನಗೇನಾಯಿತು, ನನ್ನ ಮನೆ ಆಯಿತು, ನಾವು ಪಾಡಿಗೆ ನಾವು ಇರ್ತೀವಿ ಅಂದರೆ ಸೊ ಅದು ಸರಿಯಾದ ರೀತಿ ಆಗಲ್ಲ. ನೀವೇನು ಮಾಡಬೇಕು, ಒಂದು ಅವ್ರು ಯಾರು ಮಾಡೋಕ್ಕೆ ಮುಂದೆ ಬರ್ತಾಯಿದ್ದಾರೋ ಅವ್ರಿಗೆ ಸಪೋರ್ಟ್ ಮಾಡಿ, ಅವ್ರನ್ನ ಮಾಡೋಕ್ಕೆ ಹೇಳಿ. ಸೊ ಸ್ಥಳ ಒಳಗಡೆ ಯಾರು ಬರ್ತಾಯಿದ್ದಾರೆ ಹೋಗ್ತಾ ಇದ್ದಾರೆ, ಒಂದು ಸೆಕ್ಯೂರಿಟಿ ಎಂಟ್ರಿ ಮಾಡೋದು ಸರಿ, ಮತ್ತು ಎಲ್ಲ ಥರದಲ್ಲೂ ನೀವು ಸಪೋರ್ಟಿಯಾಗಿ ಇರಬೇಕಾಗುತ್ತೆ. ಸ್ಟಾರ್ಟಿಂಗ್ ನೀವು ಮನೆ ಹೋದ್ಮೇಲೆ ಸ್ವಲ್ಪ ದಿವಸ ಕಷ್ಟ ಇರುತ್ತೆ. ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತೊಗೊಂಡು ಬನ್ನಿ, ಅವಾಗ ತುಂಬ ಕಷ್ಟ ಇರುತ್ತೆ. ಆದರೆ ಅದನ್ನು ಫಾಲೋಅಪ್ ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಸೊ ಹಂಗಾಗಿ ನೀವೇನು ಮಾಡಿ, ಎಲ್ಲರೂ ಕಂಪಲ್ಸರಿ ಇದನ್ನು ಫಾಲೋಅಪ್ ಮಾಡಿ. ಕಷ್ಟಪಟ್ಟಿದ್ದೀವಿ, ತಮ್ಮೆಲ್ಲರಿಗೂ ಗೊತ್ತಿದೆ. ಬಟ್ ಅದು ಮನೆ ತೊಗೊಂಡ್ಮೇಲೆ ನಮಗೇನಾಯ್ತಪ್ಪ, ನಾನಾಯಿತು ನನ್ನ ಕೆಲಸ ಆಯ್ತು ಅಂತ ಇವಾಗ ಕೂಡ ಇರೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಇದರಲ್ಲಿ ಹಲವಾರು ಜನ ಆ ಥರನೇ ಇದ್ರಿ, ಬಟ್ ಇದ್ದರೂ ಕೂಡ ಅದು ಬೇಡ. ಸೊ ನನ್ನ ಕಡೆ, ನಮ್ಮ ಸಂಘಟನೆ ಕಡೆಯಿಂದ ತಮಗೆ ಒಂದು ರಿಕ್ವೆಸ್ಟು, ಆ ಸ್ಥಳದಲ್ಲಿ ಇರುವಂಥ ಎಲ್ಲ ಫಲಾನುಭವಿಗಳನ್ನು ಸೇರಿಸಿ ಒಂದು ಮೀಟಿಂಗ್ ಮಾಡಿ, ಒಳ್ಳೆ ಪ್ರೆಸಿಡೆಂಟ್ನ, ಒಳ್ಳೆ ಕಾರ್ಯದರ್ಶಿಗಳನ್ನ, ಸೊ ಒಳ್ಳೆ ಉಪಾಧ್ಯಕ್ಷರನ್ನ, ಈ ಥರ ಬಂದು ಒಳ್ಳೆ ಪರ್ಸನ್ನ, ನಿಮಗೆ ನಂಬಿಕೆ ಇರುವಂಥ ಜನರನ್ನ ಯಾರು ಮಾಡ್ತೀನಿ ಅಂತ ಮುಂದೆ ಬರ್ತಾರೋ ಅವ್ರಿಗೆ ಎಂಕರೇಜ್ ಮಾಡಿ ಇವುಗಳನ್ನ ಮಾಡಿ. ಸೊ ಇನ್ನು ನಿಮ್ಮ ಮೈಂಡಲ್ಲಿ ಏನೇನಿದೆ, ಆ ಸ್ಥಳದಲ್ಲಿ ಏನೇನಿಲ್ಲ, ಏನೇನು ಮಾಡಬೇಕು ಅದನ್ನು ಮುಂದೆ ನಿಂತು ಮಾಡಿ. ಕಷ್ಟಪಟ್ಟಿದ್ದೀವಿ, ಪಡ್ಕೊಂಡಿದ್ದೀವಿ, ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಸರಿಪಡಿಸ್ಕೊಳ್ಳೋಣ. ಸೊ ನಮಗೆ ಮನೆ ಮಾಡಿಕೊಟ್ಟಿದ್ದಂಥ ನಮ್ಮ ಸರ್ಕಾರಗಳಿಗೆ
ಸರ್ಕಾರಕ್ಕೆ ಧನ್ಯವಾದ. ಮತ್ತು ನಮ್ಮ ಎಲ್ಲ ಫಲಾನುಭವಿಗಳು ಒಂದಾಗಿದ್ದು ಕ್ಲೀನಾಗಿ ನೋಡ್ಕೊಳ್ಳೋಣ. ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ, ಮತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಯಾಕಂದರೆ ಹಲ್ವಾರು ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಸಬ್ಸ್ಕ್ರೈಬ್ ಮಾಡಿದ್ರೆ ನೋಟಿಫಿಕೇಷನ್ ಇರುತ್ತೆ. ನಾನು ಸ್ಟಾರ್ಟಿಂಗಿಂದ ಒಂದು ಮಾತ್ರ ಹೇಳಿದೆ, ಎಲ್ಲರೂ ಒಂದಾಗಿರಬೇಕು, ಒಂದು ಕಮ್ಯುನಿಕೇಷನಲ್ಲಿ ಇರಬೇಕಂತ. ದಯವಿಟ್ಟು ಮಾಡೋಣ. ಧನ್ಯವಾದ.